ಶಾಮನೂರು ಮನೆತನ ಮುಸ್ಲಿಂ ಸಮಾಜದ ಪ್ರತಿಯೊಂದು ವಿಷಯಕ್ಕೂ ಬೆಂಬಲ ಸೂಚಿಸುತ್ತಾ ಬಂದಿದ್ದು, ಕೆಲವು ಮುಸ್ಲಿಂ ಸಮಾಜದ ಮುಖಂಡರು ಶಾಮನೂರು ಶಿವಶಂಕರಪ್ಪ ಮತ್ತು ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರನ್ನು ಮುಸ್ಲಿಂ ಸಮಾಜದ ವಿರೋಧಿಗಳು ಎಂದು ಬಿಂಬಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಸಂಘಟನಾ ಕಾರ್ಯದರ್ಶಿ ಕೆ ಹುಸೇನ್ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟವಿದ್ದಂತೆ. ಶಾಮನೂರು ಶಿವಶಂಕರಪ್ಪನವರಾಗಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರಾಗಲಿ ಮುಸ್ಲಿಂ ಸಮಾಜದ ಜೊತೆ ಸದಾ ಇದ್ದಾರೆ. ಮುಸ್ಲಿಂ ಸಮಾಜದ ಆರ್ಥಿಕ, ಧಾರ್ಮಿಕ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇರಿದಂತೆ ಪ್ರತಿಯೊಂದು ವಿಷಯಕ್ಕೂ ಬೆಂಬಲ ಸೂಚಿಸುತ್ತಾ ಬಂದಿದ್ದಾರೆ ಎಂದರು. 1994ರಲ್ಲಿ ಮುಸ್ಲಿಂ ಸಮಾಜದ ಅತಾವುಲ್ಲಾ ಖಾನ್ ನಂತರದ ದಿನಗಳಲ್ಲಿ ಒಂಟಿ ಇಕ್ಬಾಲ್ ಸಹ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋಲು ಅನುಭವಿಸಿದ್ದರು. ಇದನ್ನು ಮನಗಂಡ ಶಾಮನೂರು ಕುಟುಂಬದವರು ಶೌಕತ್ ಅಲಿ, ಆಯುಬ್ ಪೈಲ್ವಾನ್ ಅವರನ್ನು ದೂಡ ಅಧ್ಯಕ್ಷರನ್ನಾಗಿ ಮಾಡಿದ್ದರು. ಇನ್ನು ನಗರಸಭೆಗೆ ರಹೀಂ ಸಾಬ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದರು. ಕಳೆದ ವರ್ಷ ಚಮನ್ ಸಾಬ್ ಅವರನ್ನು ಕೂಡ ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಮಾಡಿದ್ದಾರೆ ಎಂದರು. ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದ ಅಬ್ದುಲ್ ಜಬ್ಬಾರ್ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ದು ಶಾಮನೂರು ಶಿವಶಂಕರಪ್ಪ ಹಾಗೂ ಸಚಿವ ಎಸ್ ಮಲ್ಲಿಕಾರ್ಜುನ್. ಇಂತಹ ನಾಯಕರ ವಿರುದ್ಧ ಸಮಾಜದ ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ. ಆದರೆ ನಾವು ಶಾಮನೂರು ಕುಟುಂಬದವರ ಸಹಾಯವನ್ನು ಸದಾ ಸ್ಮರಿಸುತ್ತೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಅಹಮದ್ ಖಾನ್, ಎಂಆರ್ ಸಿದ್ದಿಕ್ ಇದ್ದರು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಕಾಂಗ್ರೆಸ್ ಸರ್ವ ಜನಾಂಗದ ಶಾಂತಿಯ ತೋಟ ಶಾಮನೂರು ಮನೆತನ ಮುಸ್ಲಿಂ ಸಮಾಜ ಎಂದಿಗೂ ಬೆಂಬಲಿಸ್ತಾ ಬಂದಿದ್ದು, ಮುಸ್ಲಿಂ ಸಮಾಜದ ಯಾವ ಮುಖಂಡರು ಸೃಷ್ಟನೆಯನ್ನು ನಾವು ಕೊಡುತ್ತಿದ್ದೇವೆ. ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟವಿದ್ದು ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಸಹ ಶಾಮನೂರು ಮನೆತನದವರು ಮುಸ್ಲಿಂ ಸಮಾಜ ಪ್ರತಿಯೊಂದು ವಿಷಯಕ್ಕೂ ಬೆಂಬಲ ಸೂಚಿಸುತ್ತಾ ಬಂದಿದ್ದಾರೆ ಎಂದು ಈ ಮೂಲಕ ಸೃಷ್ಟನೆ ನೀಡಿ ಬಯಸುತ್ತೇನೆ. ದಾವಣಗೆರೆ ಶಾಮನೂರು ಶಿವಶಂಕರಪ್ಪ, ಎಸ್ ಮಲ್ಲಿಕಾರ್ಜುನ್ ಆಗಲಿ ಮುಸ್ಲಿಂ ಸಮಾಜದ ಜೊತೆ ಇಂದು ನಮ್ಮ ಸಮಾಜದ ಆರ್ಥಿಕ, ಧಾರ್ಮಿಕ ಮತ್ತು ಕ್ಷೇತ್ರಗಳಲ್ಲಿ ಸೇರಿದಂತೆ ಪ್ರತಿಯೊಂದು ವಿಷಯಕ್ಕೂ ಬೆಂಬಲ ಸೂಚಿಸುತ್ತಾ ಬಂದಿದ್ದಾರೆ. ಇಲ್ಲಿವರೆಗೂ ಶಾಮನೂರು ಶಿವಶಂಕರಪ್ಪನವರು ಮತ್ತು ಎಸ್ ಮಲ್ಲಿಕಾರ್ಜುನ್ ಶೌಕತ್ ಅಲಿ, ಅಯ್ಯೂಬ್ ಪೈಲ್ವಾನ್ ಮತ್ತು ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪದಾಧಿಕಾರಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರು. ಇನ್ನು ನಗರಸಭೆ ರಹೀಂ ಸಾಬ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರು. ಕಳೆದ ವರ್ಷ ಚಮನ್ ಸಾಬ್ ಅವರನ್ನು ದಾವಣಗೆರೆ ಮಹಾನಗರ ಪಾಲಿಕೆ ಮೇಯರ್ ಆಗಿ ನೇಮಿಸಿದರು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಇಲ್ಲಿವರೆಗೂ ಉನ್ನತ ಹುದ್ದೆಗಳನ್ನು ಕೊಡ್ತಾ ಬಂದಿದೆ. ಇಲ್ಲಿ ಸ್ವಲ್ಪ ಜನಗಳು ಪಾರ್ಟಿಯಲ್ಲೇ ಇದ್ದು ಪಾರ್ಟಿಯನ್ನು, ನಮ್ಮ ಈ ಕಾಂಗ್ರೆಸ್ ಪಾರ್ಟಿಯ ಭದ್ರಕೋಟೆಯನ್ನು ಹೋಲ್ಡ್ ಮಾಡೋಕ್ಕೆ ನೋಡುತ್ತಿದ್ದಾರೆ. ಇಲ್ಲಿವರೆಗೂ ಯುಟಿ ಖಾದರ್ಗಾಗಲಿ, ಆಮೇಲೆ ರಿಜ್ವಾನ್ ಅರ್ಷದ್ಗಾಗಲಿ ಎಲ್ಲರಿಗೂ ಟಿಕೆಟನ್ನು ಕೊಟ್ಟು MLCಗಳನ್ನು ಮಾಡಿದ್ದಾರೆ. ಮತ್ತು ಪಾರ್ಟಿಯಲ್ಲಿ ಟಿಕೆಟ್ಗಳನ್ನು ಕೊಟ್ಟು ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಪಾರ್ಟಿ ಕಾಂಗ್ರೆಸ್. ಇವತ್ತು ಹೇಳ್ತಾರೆ ಕಾಂಗ್ರೆಸ್ ಪಾರ್ಟಿಯ ನಾವು ಮುಸ್ಲಿಂ ಎಲ್ಲ ಜನಾಂಗದವರು ಬ್ಯಾಂಕ್ ವೋಟರ್ಸ್ ಆಗಿ ನೋಡಿಕೊಳ್ಳುತ್ತಿದ್ದಾರೆ. ಅದು ತಪ್ಪು. ನಾವು 70 ವರ್ಷದನು ಕಾಂಗ್ರೆಸ್ ಪಾರ್ಟಿಯನ್ನೇ ವೋಟ್ ಮಾಡ್ಕೊಂತ ಬಂದಿದ್ದಾರೆ. ಮುಸ್ಲಿಮರು ವೋಟ್ ಮಾಡೋದು ಕಾಂಗ್ರೆಸ್ಸಿಗೆ. ಯಾರೇ ನಿಂತ್ಕೊಳ್ಳಿ, ಯಾವುದೇ ಧರ್ಮದವರಾಗಲಿ, ಯಾವುದೇ ಜಾತಿಯವರಾಗಲಿ, ನಾವು ವೋಟ್ ಮಾಡೋದು ಮುಸ್ಲಿಂ ಜನಾಂಗದವರು ಎಲ್ಲ ಕಾಂಗ್ರೆಸ್ ಪಾರ್ಟಿಯವರಿಗೆ. ಇಲ್ಲಿ ನೋಡಿದರೆ ಇವತ್ತು ಕಾಂಗ್ರೆಸ್ ಭದ್ರಕೋಟೆಯನ್ನು ಹಾಳು ಮಾಡೋಕ್ಕೆ ನೋಡ್ತಿದ್ದಾರೆ. ಇಲ್ಲಿಯ ಪಾರ್ಟಿಯಲ್ಲೇ ಇದ್ದು ಈ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ಮುಸ್ಲಿಂ ಸಮಾಜದ ಕಾಂಗ್ರೆಸ್ ಪಾರ್ಟಿಯನ್ನು ಯಾವಾಗಲೂ ವೋಟ್ ಹಾಕುತ್ತಿದ್ದೇವೆ. ನಾವು ಕಾಂಗ್ರೆಸ್ ಪಾರ್ಟಿಯ ನಿಷ್ಠಾವಂತ ವೋಟರ್ಸ್ಗಳು. ಆದರೆ ನಮಗೆ ವೋಟ್ ಬ್ಯಾಂಕ್ ಅಂತ ಹೇಳುತ್ತಿದ್ದಾರೆ, ಹೊರಗಿನವರು ಹೇಳುತ್ತಿದ್ದಾರೆ. ಆದರೆ ಇಲ್ಲಿಯವರು ವೋಟರ್ಸ್ಗಳು ಏನೂ ಹೇಳಿಲ್ಲ. ತಮ್ಮದೇ ಆದ ಪಾರ್ಟಿಯಲ್ಲಿ ಇದ್ದು ಪಾರ್ಟಿಯನ್ನು ಹಾಳು ಮಾಡುತ್ತಿದ್ದಾರೆ. ಈ ಕ್ಷೇತ್ರ ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿದ್ದು ಶಾಮನೂರು ಶಿವಶಂಕರಪ್ಪನವರು, ಎಸ್ ಮಲ್ಲಿಕಾರ್ಜುನವರು ನಮಗೆ ಸಹಕಾರ ಮಾಡುತ್ತಾ ಬಂದಿದ್ದಾರೆ. ಅವರು ಮುಸ್ಲಿಂ ಜನಾಂಗ ಮತ್ತು ಎಲ್ಲ ಧರ್ಮದ ಜನರಿಂದ ಬಂದು ಎಲ್ಲರಿಗೂ ಸಮವಾಗಿ ನೋಡಿಕೊಳ್ಳುತ್ತಿದ್ದಾರೆ. ನಾವು ಮುಸ್ಲಿಮರಿಗೆ ಟಿಕೆಟ್ ಕೇಳಿದ್ದು ನಿಜ, ಆದರೆ ಕಾಂಗ್ರೆಸ್ ಪಾರ್ಟಿಯವರು ಏನು ಹೇಳುತ್ತಾರೆ ಹೈಕಮಾಂಡ್, ಅದಕ್ಕೆ ನಾವೆಲ್ಲ ಪಾರ್ಟಿಯ ಕಾರ್ಯಕರ್ತರು ಕೇಳಬೇಕಾಗುತ್ತದೆ. ಶಾಮನೂರು ಶಿವಶಂಕರಪ್ಪ ಮತ್ತು ಎಸ್ ಮಲ್ಲಿಕಾರ್ಜುನರು ಮುಸ್ಲಿಂ ಸಮಾಜದ ವಿರುದ್ಧ ಇಲ್ಲ, ಅವರು ಯಾವಾಗಲೂ ನಮ್ಮ ಜೊತೆ ಇದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಮತ್ತು ಎಸ್ ಮಲ್ಲಿಕಾರ್ಜುನರು ನಮ್ಮ ಸಮಾಜಕ್ಕೆ ಮಾಡಿರೋ ಎಲ್ಲ ಸಹಕಾರವನ್ನು ನಾವು ಸದಾ ಸ್ಮರಿಸುತ್ತೇವೆ. ಇಲ್ಲಿ ದಾವಣಗೆರೆಯಲ್ಲಿ ನೀರಿನ ಕೊರತೆ ಇತ್ತು. ನಾವು ಸಣ್ಣರಿದ್ದಾಗ ನೋಡ್ತಿದ್ವಿ,
ನೀರಿಗೆ ನಾವು ಬಾತಿಗೆ ಬರಬೇಕಿತ್ತು, ಇನ್ನೊಬ್ಬ ನಗರಕ್ಕೆ ಬರಬೇಕಿತ್ತು, ದೊಡ್ಡ ಟ್ಯಾಂಕಿ ಹತ್ರ ಶಾಮನೂರು ಶೃಂಗರಪ್ಪ ಮನೆ ಹತ್ರ ಬರಬೇಕಿತ್ತು. ಇವತ್ತು ಅಭಿವೃದ್ಧಿಗಳು ಮಾಡಿದ್ದಾರೆ, ಇನ್ನೂ ಸ್ವಲ್ಪ ಮಾಡೋವಿದ್ದಾವೆ ಅಭಿವೃದ್ಧಿಗಳು. ಅದೇ ಒಂದು ಕಾರಣಕ್ಕೆ ನಾವು ಮುಸ್ಲಿಂ ಸಮಾಜದ ವಿರೋಧಿ ಅಂತ ಎಸ್ ಮಲ್ಲಿಕಾರ್ಜುನ ಎಸ್ ಶಾಮನೂರು ಮನೆತನಕ್ಕಾಗಲಿ ಹೇಳೋದು ಅದು ಸರಿಯಲ್ಲ ಎಂದು ನಾನು ಇಷ್ಟು ಹೇಳಿ